ಟ್ರೈನಿಂಗ್. ಹೇಳಿ. ಎಲ್ರಿಗೂ ನಮಸ್ಕಾರ. JP ಸರ್ ಅವ್ರಿಗೆ ಅಂತರಾಳದ ನಮಸ್ಕಾರ. ಬಹಳ ಖುಷಿ ಆಯ್ತು ಸರ್ ನಿಮ್ಮ ನಿಮ್ಮ ಭಾಷಣ ಕೌಶಲ್ಯದ ಬಗ್ಗೆ, ಇವತ್ತಿನ ಟ್ರೈನಿಂಗ್ ಬಗ್ಗೆ ನೀವು ಕೇಳಿದ್ರಿ. ಟ್ರೈನಿಂಗ್ ಟ್ರೈನಿಂಗ್ ಅಂದ್ರೆ ಒಂದು ಬೇಸಿಕ್ ಫಂಡಮೆಂಟಲ್ ಇದ್ದಂಗೆ. ನೀವೇನೇ ಆದ್ರೂ ನೋಡಿ, ಸಣ್ಣ ವಯಸ್ಸಲ್ಲಿ ನಾವು ಸಣ್ಣ ಮಕ್ಕಳಿಗೆ ಸೈಕಲ್ ಕಲಿಯಕ್ಕೆ ಬಿಡ್ತೀವಿ. 2-3 ಸಲ ಬೀಳ್ತಾರೆ ಕೆಳಗೆ. ಆಮೇಲೆ ಕಲಿತಾ 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 ಅವ್ರು ಆಟೋಮೆಟಿಕ್ ಆಗಿ ಕಲಿತಾರೆ. ಅದೇ ತರ ಈ ಟ್ರೈನಿಂಗ್ ಇದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಿಮ್ಮಲ್ಲೇ ನಿಮ್ಗೆ ಉತ್ಸಾಹ, ಒಂಥರ ಖುಷಿಯಾಗಿ ಮಾತಾಡ್ತೀರಾ. ಆ ಲೆವೆಲ್ ಐ ಕಾಂಟ್ಯಾಕ್ಟ್, ಆ ಮಾತಾಡೋದು ನಿಮ್ಗೆ ಖುಷಿ. ನಿಮ್ಗೆ ಒಂಥರ ಒಳ್ಳೆ ಪ್ರೌಡ್ ಆಗಿ ಹೇಳ್ತೀರಾ, ಎಸ್ ನಾನು ಟ್ರೈನಿಂಗ್ ಕಲ್ತಿದ್ದೆ ಅಂತ. ಬಹಳ ಖುಷಿಯಾಗಿ ನಮ್ಗೊಂಥರ ಹ್ಯಾಪಿ ಮೂಮೆಂಟ್ ಇರ್ತೀರಾ. ಒಳ್ಳೆ ನಿಮ್ಗೆ ಪ್ರಗತಿ ಇರುತ್ತೆ. ಸಕ್ಸಸ್ ಅಂತೂ ಗ್ಯಾರಂಟಿ. ಟ್ರೈನಿಂಗ್ ಇಲ್ಲದೆ ಇದ್ರೆ ನಿಮ್ಗೆ ಒಂಥರ ಯಾವ್ದೇ ತರ ನಿಮ್ಗೆ ಉನ್ನತಿ ಇರೋದಿಲ್ಲ. ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯಂಗೂ. ಅವ್ನು ಯಾವ್ದೇ ಗ್ರೇಡ್ ಆಗಿರ್ಲಿ, ಟ್ರೈನಿಂಗು ಕಲಿತಾ 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 ಬರ್ತಾನೆ ಇರುತ್ತೆ. ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ 100% ನಿಮ್ಗೆ ಸಕ್ಸಸ್ ಅಂತ ಈ ಮೂಲಕ ಹೇಳಬಲ್ಲೆ. ಓಕೆ, ಎಸ್. ವೈ JP? ಓ, ಇದೊಂಥರ JP ಅಂತಂದ್ರೆ ನಮ್ಗೆ ಜಯಪ್ರಕಾಶ್ ನಾಗತಳ್ಳಿ ಅಂದ್ರೆ ನಮ್ಗೆ ಸಾರ್ ಒಂಥರ ಮೆಂಟರ್, ಇನ್ಫ್ಲುಯೆನ್ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮ್ಗೆ ಪ್ರತಿಯೊಂದು ಅಂದ್ರೆ ಟ್ರಾನ್ಸ್ಫಾರ್ಮೇಶನ್, ನಮ್ಗೆ ಅತ್ಯುತ್ತಮ ಬೆಳವಣಿಗೆ. ಅಂದ್ರೆ ನಿಮ್ಗೆ ಎಲ್ಲಾ ತರದಲ್ಲೂ ಯಾವ ತರ ಬೇಕು ನಿಮ್ಗೆ, ಅದನ್ನೆಲ್ಲ ನೀವು ನಮ್ಮ JP ಸರ್ ನಮ್ಮ ಇದರಲ್ಲಿ ನಮ್ಮ ಫೌಂಡೇಶನ್ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅಂತ, ಅವ್ರದಲ್ಲಿ ಪ್ರಗತಿ ಅನ್ನೋದು 100% ನಿಮ್ಗೆ ಗ್ಯಾರಂಟಿ ಇರುತ್ತೆ. ಯಾಕೆಂದ್ರೆ ಸೇ ಫಾರ್ ಎಕ್ಸಾಂಪಲ್, ನಿಮ್ಗೆ ಕಾಲೇಜಲ್ಲಾಗ್ಲಿ ಬೇರೆ ಎಲ್ಲಾರು ಹೋಗ್ಲಿ, ಅದು ಮಾತ್ರ ಲಿಮಿಟ್ ಮಾತ್ರ ಇರ್ತೀರಾ. ಇವ್ರ ಹತ್ರ ಬಂದ್ರೆ ನಿಮ್ಗೆ ಇಲ್ಲಿ JP ಸರ್ ಏನಕ್ಕೆ ಅಂದ್ರೆ, ನಿಮ್ಗೆ ನಿಮ್ಮ ಜೀವನ ಅತ್ಯುತ್ತಮ ಅಂದ್ರೆ ಒಳ್ಳೆ ಹೈ ಗ್ರೇಡ್ ಹೋಗ್ತೀರಾ ನೀವು. ಅಂದ್ರೆ ಯಾವ್ದಕ್ಕೂ ಎಲ್ಲಾ ತರದಲ್ಲೂ ಎಲ್ಲಾ ಏಜ್ ಗ್ರೂಪ್ ವರ್ಗು ನಿಮ್ಗೆ ಪ್ರಗತಿ ಇದ್ದೇ ಇರುತ್ತೆ. ಎಲ್ಲಾ ಕಲಿಕೆ ಅಂದ್ರೆ ನಿಮ್ಗೆ ಎಲ್ಲಾ ತರದ್ದು ನಿಮ್ಗೆ. ಈಗ ಸೇ ಫಾರ್ ಎಕ್ಸಾಂಪಲ್, ನಿಮ್ಗೆ ಈಗ CCC ಅಂತ ಹೇಳ್ಕೊಟ್ಟಿದ್ದಾರೆ, ಕೂಲ್ ಕಾಮ್ ಕಂಫರ್ಟ್ ಅಂತ. ಅಂದ್ರೆ ನಿಮ್ಗೆ ಆ JP ಸರ್ ಜೊತೆ ನೀವು ಕಲ್ತ್ಕೊಂಡ್ರೆ ಆ ಜೀವನ ಮೌಲ್ಯ, ಆ ಜೀವನದಲ್ಲಿ ಮೇಲ್ ಹೇಗ್ ಬೆಳಿಬೇಕು, ಪ್ರತಿಯೊಬ್ಬರಿಗೂ ಎಲ್ಲ ಏಜ್ ಗ್ರೂಪ್ ವರ್ಗು, ಅವ್ರ ಮಹಿಳೆ ಆಗಿರ್ಲಿ, ಚಿಕ್ಕವರಾಗಿರ್ಲಿ, ಸ್ಟೂಡೆಂಟ್ ಆಗಿರ್ಲಿ, ಸೀನಿಯರ್ ಸಿಟಿಜನ್ ಆಗಿರ್ಲಿ, ಆತರ ಎಲ್ಲಾ ತರದಲ್ಲೂ ನಿಮ್ಗೆ ಆತ್ಮವಿಶ್ವಾಸ ಮತ್ತೆ ಎಲ್ಲಾ ಪ್ರಗತಿ ಅನ್ನೋದು 100% ನಿಮ್ಗೆ ಎತ್ತರಕ್ಕೆ. ಅಂದ್ರೆ ಜೀವನದಲ್ಲಿ ಹೇಗೆ ಮೇಲ್ ಹೋಗ್ಬೇಕು ಅಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಹೇಳ್ಕೊಡ್ತಾ ಮುಂದೆ ಸಾಗ್ಬೋದು ನಾವು 100% ಅನ್ನೋದು ಈ ಮೂಲಕ ನಾನು ತಿಳಿಸ್ಬಲ್ಲೆ. ಓಕೆ, ಯಾರದು ವೈಟ್ ಬೋರ್ಡ್ ಇದ್ ಮಾಡ್ತಾ ಇರೋದು? ನಾನು ಏನ್ ಮಾಡ್ಬೇಕಾ? ಅದು ಆಫ್. ಅನಗತ್ಯವಾಗಿ ಹಂಗೆಲ್ಲ ಮಾಡ್ಬೇಡ್ರಿ. ನಿಮ್ಮ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಾಗತ್ತೆ ನಾನು. ಆ ಥರ ಎಲ್ಲ ಮಾಡಬಾರ್ದು ಮಧ್ಯ ಮಧ್ಯ. ಎಸ್, ಕಂಟಿನ್ಯೂ ಮಾಡಿ. ಈಗ ನೋಡಿ, ನಾವು ಸೇ ಫಾರ್ ಎಕ್ಸಾಂಪಲ್ ಮೊನ್ನೆ ರೀಸೆಂಟ್ ಆಗಿ ಕೂಡ ನಾವು ಮೊನ್ನೆ 4 ದಿನದ 2 ದಿನದ್ದು ಕ್ಯಾಂಪ್ ಇತ್ತು ಇಲ್ಲೇ JP ನಗರದಲ್ಲಿ. ಸಾರ್ JP ಸರ್ ಇದಿರ್ಲಿ, JP ಸರ್ ಮನೆಯಲ್ಲಿ ಹೇಗಿತ್ತು ಅಂದ್ರೆ, ನಮ್ಗೆ ಯಾವುದೋ ಅಂದ್ರೆ 2 ದಿನ ಕಂಪ್ಲೀಟ್ ಆಗಿ ಮರ್ತ್ಬಿಟ್ವಿ ನಾವು. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಎವರಿ ಸ್ಟೇಜ್ ಅಂದ್ರೆ ಒಂದು 20-35 ನಮ್ಗೆ ವಿಧವಾದ ಬೇರೆ ಬೇರೆ ತರದಲ್ಲಿ ನಿಮ್ಗೆ ಕಲಿಕೆ. ಆ ಕಲಿಕೆನಲ್ಲಿ ನಿಮ್ಗೆ ಎಲ್ಲಾ ತರದಲ್ಲೂ ಎಲ್ಲಿ ನೀವು ಬ್ರಷ್ ಅಪ್ ಮಾಡ್ತಾರೆ ಕ್ಲೀನ್ ಆಗಿ, ಎಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ, ಎಲ್ಲಿ ನೀವು ಮುಂದೆ ಹೇಗ್ಬೇಕು, ಪ್ರಗತಿ ಹೇಗೆ ಹೋಗ್ಬೇಕು ಅಂತ. ಅಂದ್ರೆ ಎಲ್ಲಾ ತರದಲ್ಲೂ ಅಂದ್ರೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಎಲ್ಲರಿಗೂ ಅನುಕೂಲ ಇದೆ. ಬರೀ ಸ್ಟೂಡೆಂಟ್ ಆಗ್ಲಿ, ಬರೀ ಇವ್ರಿಗೆ ಮಾತ್ರ ಅಂತಲ್ಲ, ನಿಮ್ಗೆ 100% 100%. ನೀವೇ ಒಂದು ಎಕ್ಸಾಂಪಲ್ ತಗೊಳ್ಳಿ, ನೀವು ಒಂದ್ಸಲ ಅಟೆಂಡ್ ಮಾಡಿ ನೋಡಿ ಪ್ರತಿಯೊಬ್ರು, ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ 100%. ಯಾಕೆಂದ್ರೆ ನನಗೆ 100% ಸಕ್ಸಸ್ ಆಗಿದೆ ಇದರಿಂದ. ಯಾಕೆಂದ್ರೆ ನನಗೂ ಅಷ್ಟೇ ನೋಡಿ, ಮುಂಚೆ ನಾ ಬರೀ ಮಿಲಿಟರಿಲಿ ಇದ್ದೆ. ಮಿಲಿಟರಿಲಿ ಅಷ್ಟು ಮಾತಾಡಕ್ ಬರ್ತಾ ಇರಲಿಲ್ಲ, ಸ್ವಲ್ಪ ಅಂದ್ರೆ ಸ್ಟೇಜ್ ಫೇರ್ ಇತ್ತು. ಯಾಕೆಂದ್ರೆ ನಮ್ಮಲ್ಲಿ ಹೆಂಗಂದ್ರೆ ಓನ್ಲಿ ಒಬ್ಬರೇ ಒಬ್ರು ಕಮಾಂಡ್ ಕೊಡ್ತಿದ್ರು, ಬೇರೆಯವರೆಲ್ಲ ಕೇಳ್ತಾ ಇದ್ವಿ. ಇದು ಸಾರ್ ಏನಂತಾರ ನಿಮ್ಗೆ, JP ಸರ್ ಇದಿರ್ಲಿ, ನಿಮ್ಗೆ ಮಾತಾಡೋದಕ್ಕೆ ನಿಮ್ ಸ್ಟೇಜ್ ಫೇರ್ ಇಲ್ದೇ ಇರೋ ತರ ಹೇಗೆ ಉನ್ನತಿ ಬರೋದು, ಆತ್ಮವಿಶ್ವಾಸ ಹೆಂಗ್ ಬರುತ್ತೆ ಅಂತ ಎಲ್ಲ ವಿಧದಲ್ಲೂ ನಿಮ್ಗೆ ಹೇಳ್ಕೊಡ್ತಾರೆ. 100% ಖಂಡಿತ ಬನ್ನಿ, ಜಾಯಿನ್ ಆಗಿ. JP ಸರ್ 100% ನಿಮ್ಗೆ ಎಲ್ಲಾ ತರದ ಕೌಶಲದಲ್ಲಿ ಎಲ್ಲಾ ತರದಲ್ಲೂ ಪ್ರತಿಯೊಂದು ಪಬ್ಲಿಕ್ ಸ್ಪೀಕಿಂಗ್ ಆಗ್ಲಿ, ಟ್ರಾನ್ಸ್ಫಾರ್ಮೇಶನ್ ಆಗ್ಲಿ, ಎಲ್ಲ ವಿಧ ನಿಮ್ಗೆ ಎಲ್ಲ ಮಾಡೆಲ್ಸ್ ನಿಮ್ಗೆ
100% ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಪ್ರಗತಿ ಮಾತ್ರ 100% ಸಕ್ಸಸ್ ಅಂತ ಈ ಮೂಲಕ ನಾನು ಈ ಮಾತಲ್ಲಿ ಹೇಳ್ಬಿಟ್ಟು ನನ್ನ ಓಕೆ, ಮಾತು ಮುಗಿಸ್ತೇನೆ. ಎಸ್, ಥ್ಯಾಂಕ್ ಯು ಮಂಜುನಾಥ್. ಪಂಡಿತ್ ಭೀಮಸೇನ ಜೋಶಿಯವರ ಸಂಗೀತ ಕಚೇರಿಯನ್ನ ನಾನು ನಿರೂಪಣೆ ಮಾಡಿದ್ದೇನೆ. ಡಾಕ್ಟರ್ ಶಿವರಾಮ ಕಾರಂತರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದ್ದೀನಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಿದ ಒಂದೆರಡು ಕಾರ್ಯಕ್ರಮದಲ್ಲಿ ನಾನು ನಿರೂಪಣೆ ಮಾಡಿದ್ದೇನೆ. ಅಲ್ಲಿ ಎಲ್ಲರೂ ಕೂಡ ನನ್ನ ನಿರೂಪಣೆ ಚೆನ್ನಾಗಿತ್ತು ಅಂತ ಹೇಳಿದಾಗ ನಮ್ಗೆ ಎಷ್ಟು ಸಂತೋಷ ಆಗ್ತದೆ ಅಲ್ವಾ ಸ್ನೇಹಿತರೆ. ನಾವು ನಮ್ಮ ಯಾವ ವಿಚಾರದಲ್ಲಿ ನಮಗೆ ಆಸಕ್ತಿ ಇರುತ್ತೆ ಅದನ್ನು ನಿರಂತರವಾಗಿ ಅದಕ್ಕೆ ಪೋಷಣೆ ಮಾಡ್ತಾ ಇದ್ರೆ ಜನ ಗುರುತಿಸ್ತಾರೆ ಅಂತ ನನಗೆ ಅರ್ಥ ಆಗೋಯ್ತು. ಇನ್ನು ಒಂದು ಟಿವಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಈ ಒಂದು ಮಾತು ಹೇಳಿದ್ರು ನನಗೆ. ನೋಡ್ರಿ, ಈ ಮಾತುಗಾರರು ಇರ್ತಾರಲ್ಲ ಅವರು ಬರವಣಿಗೆ ಅಷ್ಟು ಗಮನ ಕೊಡೋದಿಲ್ಲ ಅಂತ ಅಂದ್ರು. ನಂಗೊಂಥರ ಶಾಕ್ ಆಯ್ತು. ನಾನು ಒಬ್ಬ ಮಾತುಗಾರ, ನಾನು ಬರೆಯೋಕ್ಕಾಗಲ್ವಾ? ಹಾಗಾದ್ರೆ ನೋಡೋಣ, ಒಂದು ಅಟೆಂಪ್ಟ್ ಮಾಡಿಬಿಡೋಣ. ನಾನೇ ಹೇಳ್ತಾ ಇರ್ತೀನಲ್ವಾ, ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್ ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅಂತ ಅಟೆಂಪ್ಟ್ ಮಾಡಿದೆ. ಆರ್ಟಿಕಲ್ ಬರೆದೆ, ಎಲ್ಲ ಪತ್ರಿಕೆಗಳಿಗೆ ಹಾಕಿದೆ. ಕೊನೆಗೆ ಆರ್ಟಿಕಲ್ಗಳ ಮೊತ್ತ ಸೇರಿಸಿ ಪುಸ್ತಕಗಳನ್ನು ಆರಂಭ ಮಾಡಿದೆ. ಮೊದಲನೇ ವಿಷಯ ಬರೆದಿದ್ದು ನುಡಿಗನ್ನಡಿ ಅಂತಾನೆ. ಯಾಕೆ ಅಂದರೆ ಭಾಷಣ ಕಲೆ ತುಂಬ ಇಂಪಾರ್ಟೆಂಟು, ಗೈಡ್ ಥರ ಬರೀಬೇಕು ಅಂತ ನಾನು ನುಡಿಗನ್ನಡಿ ಪುಸ್ತಕವನ್ನು ಪ್ರಕಟ ಮಾಡಿದೆ. ಅದಾದಮೇಲೆ ಸೋಲುಗಳಿಗೆ ಎಂಜಿದಿರಿ 13 ಎಡಿಷನ್, ಕೀಳರಿಮೆ 8 ಎಡಿಷನ್, ಅನುಕ್ಷಣ ಅನುಭವಿಸಿ ಅರೌಂಡ್ 5 ಎಡಿಷನ್, ದೆನ್ ಉದ್ಯೋಗ ಕೌಶಲ್ಯಗಳು ಒಂದು 5 ಎಡಿಷನ್ ಆಯಿತು. ನನ್ನನ್ನು ಲೇಖಕನಾಗಿ ಕೂಡ ಜನ ಗುರುತಿಸ್ಲಿಕ್ಕೆ ಆರಂಭ ಮಾಡಿದ್ರು. ಇದರ ಅರ್ಥ ಏನು ಅಂದರೆ, ನಮಗೆ ಯಾವುದೋ ಒಂದು ಕೌಶಲ್ಯ ಈಗಾಗಲೇ ಇದ್ದರೆ ಮತ್ತೊಂದು ಕೌಶಲ್ಯಕ್ಕೂ ನಾವು ಪ್ರಯತ್ನ ಪಡಬಹುದು ಎನ್ನುವ ವಿಚಾರಕ್ಕೆ ನಾನು ಇದನ್ನು ಹಂಚ್ಕೊಳ್ತಾ ಇರ್ತೇನೆ. ಮತ್ತು ಇನ್ನೊಂದು ಮಾತು ಏನು ಹೇಳಿರ್ತೇನೆ ಗೊತ್ತಾ, ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯಬಲ್ಲದು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಮಾತು ಗಾಳಿನಲ್ಲಿ ಕಳೆದೋಗ್ಬಿಡ್ತದೆ. ಏನೋ ಈ ಥರ ವಿಡಿಯೋ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ ಆಗಿರುತ್ತೆ, ಅದರ್ವೈಸ್ ಅಲ್ಲಿ ಡಾಕ್ಯುಮೆಂಟ್ ಆಗೋಲ್ಲ. ಆದರೆ ಬರವಣಿಗೆ ಹಾಗಲ್ಲ, ನನ್ನ ನಂತರವೂ ಅದು ಉಳಿಯುತ್ತೆ. ಹಾಗಾಗಿ ಅನೇಕ ಕವಿಗಳು ಅವರು ಸತ್ತು ಎಷ್ಟು ವರ್ಷ ಆಗಿದ್ರು ಇನ್ನೂ ನಮ್ಮ ಜೊತೆ ಇದ್ದಾರೆ ಅಂತ You can date with your destiny. Please convert your dreams to goals. ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಪ್ರಯತ್ನಿಸಿ. ಅದು ನೀವು ಪ್ರಯತ್ನ ಪಟ್ಟರೆ ಮಾತ್ರ ಅದು ಸಾಧ್ಯವೇ ಹೊರತು ಅದರ್ವೈಸ್ ಇಟ್ ಈಸ್ ನಾಟ್ ಗೋಯಿಂಗ್ ಫಾರ್ವರ್ಡ್. ಮೆಂಟರಿಂಗ್ ಸೇವ್ಸ್ ಲಾಟ್ ಆಫ್ ಟೈಮ್. ನನ್ನ 30 ವರ್ಷಗಳ ಅನುಭವವನ್ನು 3 ತಿಂಗಳು 6 ತಿಂಗಳು 1 ವರ್ಷದಲ್ಲಿ ಹೇಳ್ಕೊಟ್ಬಿಡ್ತಾ ಇದ್ದೇನೆ. ಯು ಕ್ಯಾನ್ ಸೇವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ನನಗೆ ಎಲ್ಲ ಅನುಭವ ಆಗಲಿ, ಕಲ್ತ್ಕೊಳ್ಳಿ, ವಯಸ್ಸಾಗಿ ಹೋಗ್ಬಿಡುತ್ತಲ್ಲ ಬೇಗ. ಕರೆಕ್ಟಾ? ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಮಾರ್ಗದರ್ಶನದ ಮಹತ್ವವನ್ನು ಅರಿಯಬೇಕು. ಯು ಕ್ಯಾನ್ ಬಿ ಎನ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ಡ್. ನೀವು ಯಾವುದೇ ಫೀಲ್ಡಲ್ಲಿ ಆಗಿರ್ಲಿರಿ, ಎಕ್ಸ್ಪರ್ಟೈಸ್ ಪಡ್ಕೊಂಡ್ರೆ ಆ ಎಕ್ಸ್ಪರ್ಟೈಸು ನಿಮ್ಮನ್ನು ಟೇಕ್ಸ್ ಯು ಟು ಟಾಪ್ ಲೆವೆಲ್ಗೆ ಹೋಗಬೇಕು. ಬಿಕಾಸ್ ವಿ ಹ್ಯಾವ್ ಟು ಅಪ್ಡೇಟ್, ಅಪ್ಗ್ರೇಡ್ and reinvent yourself on a regular basis. You can become the best version of you, isn't it? Be a new you ಅಂತ ಹೇಳ್ತೇನೆ ನಾನು. ಓಕೆ, ಒಂದ್ಸರಿ ಬಿ ಎ ನ್ಯೂ ಯು ಅಂತ ಟೈಪ್ ಮಾಡಿಬಿಡಿ ಕಮೆಂಟ್ ಬಾಕ್ಸಲ್ಲಿ. ಬಿಕಾಸ್ ನಾವೊಬ್ಬ ಹೊಸ ವ್ಯಕ್ತಿ ಆಗಬೇಕು. ಓಕೆ, ನೋ ಫ್ರೂಟ್ಸ್ ವಿತೌಟ್ ರೂಟ್ಸ್. ನಾವು ಬೇರುಗಳೇ ಇಲ್ಲದೆ ನಾವು ಹಣ್ಣುಗಳನ್ನು ಪಡೆಯಲು ಆಗುವುದಿಲ್ಲ ಸ್ನೇಹಿತರೆ. ಬೇರುಗಳು ಅಲ್ವಾ, ಬೀಜ ಹಾಕಿದ ತಕ್ಷಣ ಹಣ್ಣು ಕಿತ್ಕೋಬೇಕಂದ್ರೂ ಆಗೋದೇ ಇಲ್ಲ. ಲರ್ನ್ ಅಂಡ್ ಅರ್ನ್. ನೋಡಿ, ಲರ್ನಿಂಗ್ ಇದ್ರೇನೆ ಅರ್ನಿಂಗ್ ಅಲ್ವೇ? ಸೊ ಆ ಲರ್ನಿಂಗ್ ನಮ್ಮ ಹತ್ರ ಸಿಗ್ತಾ ಇದೆ, ಮೆನ್ಷನ್ಗಳು ಸಿಗ್ತಾ ಇದೆ. ನೋ ಒನ್ ಇಸ್ ಎ ಬಾರ್ನ್ ಸ್ಪೀಕರ್ ಎಕ್ಸೆಪ್ಟ್ ಎ ಲೌಡ್ ಸ್ಪೀಕರ್. ಯು ಕ್ಯಾನ್, ಯು ವಿಲ್. ಸೊ ಈಗ ನನ್ಗನ್ಸದೆ ಐ ಕ್ಯಾನ್ ಅಂತ ಒಂದ್ಸರಿ ಟೈಪ್ ಮಾಡಿಬಿಡಿ. ಐ ಕ್ಯಾನ್. ಬಿಕಾಸ್ ಹೆನ್ರಿ ಫೋರ್ಡ್ ಒಂದು ಒಳ್ಳೆ ಮಾತು ಹೇಳಿದ್ದಾನೆ, ಇಫ್ ಯು ಥಿಂಕ್ ಯು ಕ್ಯಾನ್ ಯು ಕ್ಯಾನ್, ಇಫ್ ಯು ಥಿಂಕ್ ಯು ಕಾಂಟ್ ಯು ಕಾಂಟ್, ಯು ಆರ್ ರೈಟ್ ಬೋತ್ ದ ವೇಸ್ ಅಂತ. ನಾನು ನಿಮ್ ಕೈಲಿ ಆಗತ್ತೆ ಅಂದ್ರೆ ಆಗತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ನೀವೇ ಅನ್ಕೊಂಡ್ರಲ್ಲ ಅಲ್ವೇ? ಅದಕ್ಕೆ ಐ ಕ್ಯಾನ್ ನನ್ನ ಕೈಲಿ ಆಗತ್ತೆ ಅಂತ ಟೈಪ್ ಮಾಡಿ ಅಂತ ಹೇಳಿದ್ದು ನಾನು. No one is useless in this world, but they are useless friends. ಈ ಪ್ರಪಂಚದಲ್ಲಿ ಯಾರೂ ಯೂಸ್ಲೆಸ್ ಇಲ್ಲ, ಓನ್ಲಿ ಯೂಸ್ಡ್ಲೆಸ್. ಸರಿಯಾಗಿ ನಮಗಿರುವ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಬಳಸಿಕೊಳ್ಳಬೇಕು. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್.
ಸೊ ಪ್ಲೀಸ್ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಆಮೇಲೆ ಗೋಲ್ಡು, ಲ್ಯಾಂಡು, ಬೇರೆ ಬೇರೆದು ಆಮೇಲೆ ಮಾಡ್ಕೊಳ್ಳಿ, ಶೇರ್ಸು, ಮ್ಯೂಚುವಲ್ ಫಂಡು. ಆದರೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಂಡ್ರೆ ಸಾಯುವ ಕೊನೆಯ ದಿನದವರೆಗೆ ಅದು ಸಹಾಯ ಆಗುತ್ತೆ. ಜೊತೆಗೆ ನೀವು ಈ ಒಂದು ಪ್ರಾಸೆಸ್ಸಲ್ಲಿ ಅಚೀವ್ಮೆಂಟ್ ಮಾಡಿದ್ರೆ ಸತ್ತ ನಂತರವೂ ನೀವು ಉಳಿಯುತ್ತೀರಿ, ಹೆಸರಾಗುತ್ತೀರಿ. ನಾನು ಯಾವುದೇ ಕೆಲಸ ಮಾಡಬೇಕು ಅಂದರೆ ಹಣ ಸಮಸ್ಯೆ ಅಲ್ಲ ಸ್ನೇಹಿತರೆ. ಇಟ್ ಈಸ್ ಯುವರ್ ಡಿಸಿಷನ್. ನೀವು ಆ ಒಂದು ಉತ್ತಮವಾದ ಡಿಸಿಷನ್ ಮಾಡ್ತೀರಿ ಎನ್ನುವ ನಂಬಿಕೆ ನಮ್ಮದು. ಓಕೆ, ಯಾವುದೇ ಅನುಮಾನ ಇದ್ದರೂ ನಮ್ಮ ಕಚೇರಿ ಸಂಖ್ಯೆಗಳಾದ 9341259267 ಅಥವಾ 9620303000ಗೆ ಸಂಪರ್ಕಿಸಿ. ಡಿಲೇ ಇಸ್ ದ ಬಿಗ್ಗೆಸ್ಟ್ ಡಿಸೀಸ್ ಅಂತ ಹೇಳ್ತಾನೆ. ನಾವೆಲ್ಲ ಸಮಾನ ಮುಂದೂಡ್ಬಿಡ್ತೀವಿ. ನನ್ನ ಕೋರ್ಸ್ ಎಷ್ಟೋ ಜನ 1 ವರ್ಷ ಆದ್ಮೇಲೆ ಸೇರ್ಕೊಂಡ ಆಮೇಲೆ ಹೇಳ್ತಾರೆ, 1 ವರ್ಷದಕ್ಕಿಂತ ಮುಂಚೆ ಬಂದಿರೋ ಎಷ್ಟು ಚೆನ್ನಾಗಿತ್ತು ಸರ್. ಹೌದಪ್ಪ, ಇಷ್ಟೊತ್ತಿಗಾಗಲೇ ಕಲ್ತು ಬಿಡ್ತಾ ಇದ್ರಿ ಅಂತ ಹೇಳ್ತಾನೆ. ನಾನು ಒಂದು ಗ್ಯಾರಂಟಿ ಕೊಡ್ತೇನೆ, ಯಾರ್ಯಾರು ನಮ್ಮ ಕೋರ್ಸ್ ಸೇರಿ ರೆಗ್ಯುಲರ್ ಆಗಿ ಬಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೋ 100% ರಿಸಲ್ಟ್ ಕೊಡ್ತೀನಿ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್. ವೈ ಐ ಆಮ್ ಟೇಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗಿರ್ತೀನಿ ಅನ್ನೋದನ್ನ ರೆಕಾರ್ಡೇ ಮಾಡಾಕ್ತಾ ಇರ್ತೀನಿ ಯೂಟ್ಯೂಬ್ಗೆ. ನಿಮಗೆ ಗೊತ್ತಾಗುತ್ತೆ ಮುಂಚೆ ಹೆಂಗಿದ್ರಿ ಈಗ ಹೆಂಗಿದ್ರಿ ಅಂತ. ಅದಕ್ಕೋಸ್ಕರನೇ ಪಬ್ಲಿಕ್ ಸ್ಪೀಕಿಂಗ್ ಕಣ್ಣಿಗೆ ಕಾಣುವ ಬದಲಾವಣೆ ಕಾಣುತ್ತೆ. ಬನ್ರಿ, ಈ ಕೋರ್ಸು ಮಾಡ್ರಿ, ಆಮೇಲೆ ಓವರ್ ಆಲ್ ಕಮ್ಯುನಿಕೇಶನ್ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಓವರ್ ಆಲ್ ಲೈಫ್ ಸ್ಕಿಲ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಗೈಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವೆಲ್ ಬಿಗನ್ ಇಸ್ ಆಫ್ ಡನ್. ಟೇಕ್ ದಟ್ ಫಸ್ಟ್ ಸ್ಟೆಪ್. ಈ ಮೊದಲ ಹೆಜ್ಜೆ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಆ ಮೊದಲ ಹೆಜ್ಜೆಯನ್ನು ನೀವೆಲ್ಲರೂ ಇಡ್ತೀರಿ ಎನ್ನುವ ಬಲವಾದ ನಂಬಿಕೆ ನಮ್ಮದು. ಬಿಕಾಸ್ ಸ್ಲೋ ಡಿಸಿಷನ್ ಇಸ್ ಸ್ಲೋ ಪಾಯ್ಸನ್. ಆ್ಯಕ್ಟ್ ನೌ ಅಂಡ್ ಟೇಕ್ ಆ್ಯಕ್ಷನ್. ನೀವೆಲ್ಲರೂ ನಿಜವಾಗೂ ಆ ಕೆಲಸ ಮಾಡ್ತೀರಿ. ಬಿಕಾಸ್ ಆ್ಯಕ್ಷನ್ ಟೇಕರ್ಸ್ ಆರ್ ಮನಿ ಮೇಕರ್ಸ್. ಯಾರು ಅವಕಾಶಗಳನ್ನು ಬಳಸಿಕೊಳ್ಳುತ್ತಾರೋ ಅವರು ಮಾತ್ರ ಯಶಸ್ಸನ್ನು ಪಡೆಯುತ್ತಾರೆ. ಗ್ರ್ಯಾಬ್ ದೋಸ್ ಆಪರ್ಚುನಿಟೀಸ್ ಅಂತ ಹೇಳ್ತಾ, ನಮ್ಮ ಮಾಸ್ಟರ್ ಕ್ಲಾಸ್ನ ನೀವು ಅಟೆಂಡ್ ಮಾಡಬೇಕು ಅಂದರೆ ನಮ್ಮ ಕಚೇರಿಯ ಸಂಖ್ಯೆಗಳಾದ 9620303000 ಮತ್ತು 9341259267ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಿರಿ ಅಂತ ನಾನು ಆಶಿಸ್ತೇನೆ. 6 ಮೈಲಿ ದೂರದಲ್ಲಿ ನೀವು ಇದ್ದೀರಿ. Yes, ma'am. ಆದ್ರೂ ಕೂಡ ಈ ಒಂದು ಸಂವಹನ ಏನು ನಮಗೆ ತಲುಪಿಸಿದ್ರಿ, ಅದನ್ನು ನಾನು ಒಂದು ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ವೈಚಾರಿಕ ಬೌದ್ಧಿಕ ಸತ್ಸಂಗದಲ್ಲಿ ನಾನು ಕಳೆದೆ ಅಂತ ಹೇಳಬಹುದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಮಾತುಗಳಲ್ಲಿರುವ ಆ ಕೌಶಲ್ಯ, ಆ ನಿರೂಪಣೆಯ ವಿಧಾನ ಮತ್ತು ಶಾರೀರಿಕ ಏನು ಅಭಿವ್ಯಕ್ತಿಯ ಒಂದು ಮಾಧ್ಯಮದಿಂದ ನೀವು ನಮ್ಮನ್ನು ಸಂವಹಿಸಿ ನಿಮಗೆ ತಿಳುವಳಿಕೆಯನ್ನು ಕೊಡ್ತಾ ಇರ್ತೀರಲ್ಲ, ಅದು ನಿಜಕ್ಕೂ ಸಂಗ್ರಾಹ್ಯ ಯೋಗ್ಯ ಮತ್ತು ಅನುಕರಣೀಯ. ಆ ಒಂದು ಕೆಲವು ಭಾವನೆಗಳು ನನಗೆ ಇವತ್ತು ಬಂದ್ವು. ಆದ್ರೆ ಮೊದಲ ಹೆಜ್ಜೆಗಳು ಯಾವಾಗ್ಲೂ ಮೊದಲ ಹೆಜ್ಜೆಯಾಗಿ ಉಳಿಯಬಾರದು, ಅವನ್ನು ನಾವು ಮುಂದಕ್ಕೆ ಕೊಂಡೊಯ್ಯಬೇಕು ಅನ್ನುವ ಹಂಬಲ ನನಗಿದೆ. ಖಂಡಿತವಾಗಿಯೂ ನಾನು ತಮ್ಮನ್ನು ವೈಯಕ್ತಿಕವಾಗಿ ಸಂಪರ್ಕಿಸ್ತೇನೆ. ಹಾಗಾಗಿ ಈಗ ದೂರ ಇರೋದ್ರಿಂದ ಇವತ್ತಿನ ಇದು ಕಾರ್ಯಕ್ರಮಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು.